ನಮಸ್ಕಾರ, ನಾನು ಮನೋಹರ್ ಅಯ್ಯರ್. ಅಮೂಲ್ ನಂದಿನಿ ಪ್ರಾಡಕ್ಟ್ ಸ್ಟ್ರಾಟಜಿ ಹಾಗೂ ಬ್ರಾಂಡ್ ಸ್ಟ್ರಾಟಜಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನೀವು ಒಂದು ಆಡ್ ನೋಡಿರ್ಬೋದು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಲ್ಲಿ ₹1 ಹಾಲು ಕೊಡ್ತೀವಿ ಅಂತ ಹೇಳಿ. ಬೈಯಿಂಗ್ ದೂದ್ ಡೋಂಟ್ ಡ್ಯೂಡ್ ಅಂತ. ಹಾಲು ತಗೊಳ್ತಾ ಇದ್ದೀರಾ, ತಗೊಂಡ್ಬೇಡಿ ಅಂತ. ₹1 ನಾವು ಹಾಲು ಕೊಡ್ತೀವಿ ಅಂತ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ರು. ₹1 ಏನೋ ಕೊಡ್ತಾರೆ ಅಂತ ನಾವು ಸುಮ್ಮನೆ ಇಟ್ಕೊಂಡ್ ಆಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ನಂದಿನಿ ಅಂತ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಇವಾಗ ಆಪರೇಟ್ ಮಾಡ್ತಾ ಇದೀವಿ. ಇವತ್ತಿನ ದಿನ ಫ್ಲಿಪ್ಕಾರ್ಟ್ ₹1 ಹಾಲು ಕೊಡ್ತಾ ಇದೆ ಅಂತ ನಾನ್ ಸುಮ್ನೆ ಕೂತ್ಕೊಂಡ್ರೆ, ನಾಳೆ ದಿನ ಎಲ್ಲಾ ಕಡೆ ಮಾರಾಟ ಆಗುವಂತ ಹಾಲು ಎಲ್ಲಾರು ಫ್ಲಿಪ್ಕಾರ್ಟ್ ಅವ್ರ ಹತ್ರನೇ ತಗೊಳಕ್ ಹೋಗ್ತಾರೆ. ಇದನ್ನ ನೀವು ಕೇಳ್ಬೋದು, ಫ್ಲಿಪ್ಕಾರ್ಟ್ ಅವ್ರು ಮಾರ್ತಾ ಇದಾರೆ, ನಿಮ್ಗೇನ್ರಿ ಸಮಸ್ಯೆ ಅಂತ. ಮೋಹನ್ ದಾಸ್ ಪೈ 250 ಮಿಲಿಯನ್ ಲೀಟರ್ ಹಾಲು ಸೇಲ್ ಆಗ್ತಾ ಇದೆ, ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಫ್ಲಿಪ್ಕಾರ್ಟ್ ಅವ್ರು ₹1 ಹಾಲು ಕೊಟ್ರೆ ಅನ್ಬಿಟ್ಟು. ನಿಮಗೆ ಸಮಸ್ಯೆ ಅರ್ಥ ಆಗ್ಲಿಲ್ಲ. ಇವತ್ತಿನ ದಿನ ನಾನು ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ವತಿಯಿಂದ ರೈತರಿಗೆ ₹30-35 ₹40 ಫ್ಯಾಟ್ ಕಾಂಟೆಂಟ್ ಏನಿದೆ ಅದ್ರ ಮೇಲೆ ನಾನು ಹಾಲು ಅಷ್ಟಕ್ಕೆ ಖರೀದಿ ಮಾಡ್ತೀನಿ. ನಂದಿನಿ ಹಾಲ್ನ ಸೇಲ್ ಮಾಡಕ್ ಹೋಗ್ತೀನಿ. ಫ್ಲಿಪ್ಕಾರ್ಟ್ ಅಲ್ಲಿ ₹1 ಡೀಲ್ ಬಿಟ್ಟಿದ್ದಾರಪ್ಪ, ಇವತ್ತು ಹಾಲ್ ಬೇಡ ಅಂತ ನಮ್ಮ ಏಜೆಂಟ್ಗೋ ನಮ್ಮ ಪಾರ್ಲರ್ ಅವ್ರಿಗೋ ಹೇಳಿದ್ರೆ ನಾವು ಹಾಲ್ ಮಾರೋ ನೆಸೆಸಿಟಿ ಇಲ್ಲ ಅವ್ರಿಗೆ. ₹1 ಹಾಲು ಫ್ಲಿಪ್ಕಾರ್ಟ್ ಅಲ್ಲಿ ಕೊಡ್ತಾ ಇದಾರೆ ಈ ವಾರ, ಮುಂದಿನ ವಾರದಿಂದ ನಿಮ್ ಹಾಲು ಕೊಡು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ನಮ್ಮ ಏಜೆಂಟು? ನಾವು ರೈತರಿಗೆ ದುಡ್ಡು ಕೊಡ್ಲೇಬೇಕು. ರೈತ 10 ಲೀಟರ್ ಹಾಲು ಹಾಕ್ಲಿ ಅಥವಾ 100 ಲೀಟರ್ ಹಾಲು ಹಾಕ್ಲಿ ಅಥವಾ 1 ಲೀಟರ್ ಹಾಲು ಹಾಕ್ಲಿ, ನಮ್ಮ ಬಮೂಲ್ ಅದೇ ತರ ಕರ್ನಾಟಕದಲ್ಲಿ KMF ಅಡಿಯಲ್ಲಿ 16 ಮಿಲ್ಕ್ ಯೂನಿಯನ್ ಇದೆ. ಪ್ರತಿದಿನ ಕರ್ನಾಟಕದಲ್ಲಿ 1 ಕೋಟಿ ಲೀಟರ್ ಪ್ರೋಸೆಸ್ ಮಾಡುತ್ತೆ ನಮ್ಮ KMF. ಫ್ಲಿಪ್ಕಾರ್ಟ್ ಅವನು ₹1 ಅಲ್ಲ, ಫ್ರೀಯಾಗೆ ಕೊಡುವಂತ ಶಕ್ತಿ ಇದೆ. ಯಾಕೆಂದ್ರೆ ನಿಮ್ಮಂತ ಇನ್ವೆಸ್ಟರ್ ಗಳಿದ್ದೀರಾ. ಫ್ಲಿಪ್ಕಾರ್ಟ್, ಅಮೆಝಾನ್, ಬ್ಲಿಂಕಿಟ್ ಅಲ್ಲಿ ನೀವು ಇನ್ವೆಸ್ಟರ್ ಆಗಿ ದುಡ್ಡುಗಳು ಹಾಕ್ಬಿಡ್ತೀರಾ. ಏನಿದು ನಿಮ್ಮ ಸಂಚೇನು ಅಂತಂದ್ರೆ ಕಸ್ಟಮರ್ ಅಕ್ವಿಸಿಷನ್ ಕ್ಯಾಕ್ ಅಂತ ಹೇಳ್ತೀರಾ. ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ ಹೇಳಿ ನಿಮಗೆ ಡೀಪ್ ಪಾಕೆಟ್ಸ್ ಅಂತ ಏನಿದೆ, ಆ ದುಡ್ಡನ್ನ ತಗೊಂಡೋಗಿ ಈ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಕಸ್ಟಮರ್ಗಳನ್ನ ನಿಮ್ ಕಡೆ ಹೆಂಗೆ ಸೆಳೆದುಕೋಬಹುದು ಅಂತ ಹೇಳಿ ಈ ತರದೊಂದು ಪ್ರಿಡೇಟರಿ ಸ್ಟ್ರಾಟಜಿ ಯೂಸ್ ಮಾಡ್ಬಿಟ್ಟು ₹1 ಹಾಲು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಕಸ್ಟಮರ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ಲೆಟ್ ಅಸ್ ಅಸ್ಯೂಮ್ ದಿಸ್ ಸಿನಾರಿಯೋ. ಪ್ರತಿದಿನ 250 ಮಿಲಿಯನ್ ಲೀಟರ್ ಅಂತ ಏನ್ ಹೇಳಿದೀರಾ, ಅಷ್ಟು ಹಾಲು ಕೊಂಡ್ಕೊಳ್ಳೋ ಅಷ್ಟು ಶಕ್ತಿ ನಿಮ್ಗೆಲ್ಲ ಭಗವಂತ ಕೊಟ್ಟಿದ್ದಾನೆ. ಅಷ್ಟಕ್ಕೂ ನೀವು ರೈತರಿಗೆ ನ್ಯಾಯಯುತವಾದ ಬೆಲೆನೆ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. 1 ವರ್ಷ ನಾವೇನ್ ಮಾಡ್ಬೇಕು, ಇನ್ಸ್ಟಿಟ್ಯೂಷನ್ ಗಳವರು ನಾವೆಲ್ಲ ಅಂಗಡಿ ಕ್ಲೋಸ್ ಮಾಡೋಣ, ಆಯ್ತಾ? ನೀವು 1 ವರ್ಷ ಕಸ್ಟಮರ್ಗೆ ಫ್ರೀ ಆಗಿ ಹಾಲು ಕೊಡ್ತಾ ಇರ್ತೀರಾ. ನಾವು ಫ್ರೀ ಆಗಿ ಕೊಟ್ರೆ ನಿಮ್ಗೇನ್ರಿ ಉರಿ ಅನ್ಬಿಟ್ಟು. ನಮ್ಗೇನು ಉರಿ ಇಲ್ಲ ಸ್ವಾಮಿ. ಉರಿ ಯಾವಾಗ ಶುರು ಆಗುತ್ತೆ ಅಂತಂದ್ರೆ 7 ಕೋಟಿ ಲೀಟರ್ ಇಂಟು ₹45 ಅಂದ್ರೆ ಎಷ್ಟಾಯ್ತು? 300-400 ಕೋಟಿ ಹಾಲು ಎಲ್ಲಿ ಮಾಡೋಣ ನಾವು? ನಿಮ್ಮನೆಗ್ ತಂದು ಕೊಡೋಣ ಏನು? ನೀವು ತಗೊಳ್ತೀರಾ ನಮ್ಮ ಹತ್ರ ಹಾಲು? ಇವತ್ತಿನ ದಿನ ನೀವು ತಗೊಳ್ತೀರಾ, ನಾಳೆ ಏನ್ ಮಾಡ್ತೀರಾ? ನೀವು ಹೇಳಿದ ಬೆಲೆಗೆ ನಾವು ಕೊಡಂಗಾಗುತ್ತೆ. ಆ ತರ ಒಂದು ಹುನ್ನಾರ ನಡೆಸ್ತಾ ಇದ್ದೀರಾ. ಹಾಲು ಕೊಡೋರು ನಿಮ್ಗೆ ಎಷ್ಟು ರೂಪಾಯಿಗೆ ಎಷ್ಟು ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ನಿಮಗೆ ಕಸ್ಟಮರ್ ಹಾಲು ಬೇಕಾದ್ರೆ, ಹಾಲು ಉತ್ಪನ್ನಗಳು ಬೇಕಾದ್ರೆ ಎಷ್ಟು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ತೀರಾ. ಇದನ್ನೇ ಪ್ರಿಡೇಟರಿ ಪ್ರೈಸಿಂಗ್ ಅಂತ ಹೇಳೋದು. 60, 70, 80 ವರ್ಷದಿಂದ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಗಳು ಏನು ಬೆಳೆದು ಬಂದಿದೆ ಅಂತ ಸ್ಟ್ರಾಂಗ್ ಫೌಂಡೇಶನ್ ನ ನೀವು ಅಲ್ಲಾಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಕರ್ಬೇವಿನ ಸೊಪ್ಪು ಫ್ರೀ, ಮೆಣಸಿನಕಾಯಿ ಫ್ರೀ, ಟೊಮ್ಯಾಟೊ ಫ್ರೀ, ಹಾಲು ಫ್ರೀ, ಸಕ್ಕರೆ ಫ್ರೀ. ಏನ್ರಿ ಮಾಡ್ತಾ ಇದ್ದೀರಾ? ಫ್ರೀ 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 ಅನ್ಕೊಂಡು ಯಾಕೆ ಕಸ್ಟಮರ್ ನ ದಾರಿ ತಪ್ಪಿಸ್ತಾ ಇದ್ದೀರಾ? ಯಾಕೆ ರೈತರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ? ನೀವು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ಕೊಂಡಿರೋ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಮಾನ್ಯ DK ಸುರೇಶ್ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಬರೆದಿದ್ದಾರೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೂ ಲೆಟರ್ ಬರೆದಿದ್ದಾರೆ. ರಿಲಯನ್ಸ್ 15-20 ವರ್ಷದಿಂದ 1 ವರ್ಷ ಇನ್ಕಮಿಂಗ್ ಫ್ರೀ, ಔಟ್ ಗೋಯಿಂಗ್ ಫ್ರೀ ಅಂತ ಹೇಳಿ ಅವಾಗಿದ್ದಂತ ಟೆಲಿಕಾಂ ಸಂಸ್ಥೆಗಳೆಲ್ಲ ಮುಚ್ಚಿಬಿಡ್ತು. BSNL ಹೊರಟೋಯ್ತು, ಹಚ್ಚು, ವೋಡೋಫೋನ್ ಹೊರಟೋಯ್ತು, ಏರ್ಟೆಲ್ ಬಿಸ್ನೆಸ್ ಬಿದ್ದೋಯ್ತು. ಇವಾಗೂ ನೋಡ್ತಾ ಇದ್ದೀರಾ ರಿಲಯನ್ಸ್ ಯಾವ ರೀತಿ ಅಗ್ರೆಸಿವ್ ಪ್ರಿಡೇಟರಿ ಪ್ರೈಸಿಂಗ್ ಮಾಡ್ತಾ ಇದೆ. ರಿಲಯನ್ಸ್ ಮೊಬೈಲ್ ಅಲ್ಲಿ ಈ ರೀತಿ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಏನ್ ಮಾಡ್ತು? ₹1 ನ್ಯೂಸ್ ಪೇಪರ್ ಅಂತ ಹೇಳಿ 1 ವರ್ಷನೋ 2 ವರ್ಷನೋ ನ್ಯೂಸ್ ಪೇಪರ್ ಕೊಟ್ರು. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲಾ ನ್ಯೂಸ್ ಪೇಪರ್ ಸಮಾಧಿ ಆಗೋಯ್ತು. ಕಿಂಗ್ ಫಿಶರ್ ಏರ್ಲೈನ್ಸ್, ಡೆಕ್ಕನ್ ಏರ್ಲೈನ್ಸ್, ಲೋ ಕಾಸ್ಟ್ ಏರ್ಲೈನ್ ಶುರು ಮಾಡಿದ್ರು. ಲೋ ಕಾಸ್ಟ್ ಏರ್ಲೈನ್ ನಾನು ರನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಮಾಡ್ತಾ ಬೆಲೆ ಏರ್ಸ್ಕೊಂಡೇ ಹೋದ್ರು. ಇಂಡಿಯಾನಲ್ಲಿ ಲೋ ಕಾಸ್ಟ್ ಏರ್ಲೈನ್ಸ್ ನ ಮುಚ್ಚಿಬಿಟ್ರು ವಿಜಯ್ ಮಲ್ಯ ಅವರು. ನಾವು ಚರಿತ್ರೆಯನ್ನ ಮರೆತರೆ ನಮಗೆ ಫ್ಯೂಚರ್ ಇರಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕ್ಯಾನ್ ಸಿಟ್ ಕ್ವೈಟ್ ಅಂಡ್ ವಾಚ್. ಇದು ನೀವು ಹಿಂಗೆ ಬಿಟ್ರೆ ನಾಳೆ ದಿನ ಕೋಆಪರೇಟಿವ್ ಸಂಸ್ಥೆ ಅಲ್ಲ, ನಮ್ಮ ದೇಶದ ರೈತರು ಈ ತರ ಆಪ್ ಕಂಪನಿಗಳಿಗೆ ಕೆಲಸ ಮಾಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ.
ಯಾವುದೇ ರೀತಿ ನಮ್ಮ ದೇಶದ ರೈತರ, ನಮ್ಮ ರಾಜ್ಯದ ರೈತರ ತಂಟೆಗೆ ಬರಬೇಡಿ. ಅವರ ಸೆಂಟಿಮೆಂಟ್ಸ್, ಅವರ ಎಮೋಷನ್ ಜೊತೆ ಆಟ ಆಡಬೇಡಿ. ಇದನ್ನ ನೀವು ಎಚ್ಚರಿಕೆ ಅಂತಾನೆ ನೀವು ಅನ್ಕೊಳ್ಬಹುದು. ಇಲ್ಲಾಂದ್ರೆ ದೊಡ್ಡ ಮಟ್ಟಿಗೆ ನಿಮ್ಮ ಆಫೀಸ್ಗಳ ಮುಂದೆ ಬಂದು ನಾವು ಚಳುವಳಿ ಮಾಡಬೇಕಾಗುತ್ತೆ. ಇವಾಗ್ಲೇ ಈ ಕ್ಷಣನೇ ನೀವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳನ್ನ ವಾಪಸ್ ತಗೊಳ್ಬೇಕು. ಇದು ಒಂದು ಚಳುವಳಿಯಾಗಿ ಬೆಳೀತಾ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟರಲ್ಲೇ ನೀವು ಇದನ್ನೆಲ್ಲ ನಿಲ್ಲಿಸಿ ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆಯಲ್ಲಿ, ದೇಶದ ಜನತೆಯಲ್ಲಿ. ನಮಸ್ಕಾರ.